ನಿತ್ಯನ್ನ ತನ್ನ ಹೊಟ್ಟೆಲಿರೋ ಮಗು ಥರ ನೋಡ್ಕೊಳ್ಳೋ ಗಂಗಾ ತಾನು ಸಾಯೋದ್ರೊಳಗೆ ನಿತ್ಯ ಮದುವೆನ ನೋಡಬೇಕು ಅಂತ ಹೇಳಿದ್ಲು. ನಿತ್ಯಗೆ ನೀನೇ ಸರಿಯಾದ ಜೋಡಿ ಅಂತ ನಿನ್ನ ಜೊತೆ ಮದುವೆ ಮಾಡ್ಕೊಂಡ್ಲು. ನೀನು ಒಪ್ಕೊಂಡ್ರೆ ಇವತ್ತೇ ನಿನ್ನ ಮದುವೆ. ಇದು ಗಂಗಾ ಕೊನೆ ಆಸೆ. ಮಾವಯ್ಯ ಅಂತ ಕೂಗು ನಮ್ಮ ಮನೇಲಿ ಯಾವಾಗಲೂ ಕೇಳ್ತಾ ಇರ್ಬೇಕು. ಓ ನನ್ನ ಪುಟ್ಟು ಕಂದ ಏನು ಮಾಡುತ್ತಿದೀಯ? ನಾನು ಈಗ ನಮ್ಮ ಚಿಕ್ಕ ಬಾಸ್ಗೆ ವೆಲ್ಕಮ್ ಮಾಡಬೇಕು. ಗುಡ್ ಮಾರ್ನಿಂಗ್ ಚಿಕ್ಕ ಬಾಸ್. ದೊಡ್ಡ ಬಾಸ್ ಇಲ್ಲಿ ಒಬ್ರೆ ಕೂತಿಲ್ಲಿ ಏನ್ ಮಾಡ್ತಿದ್ದೀರಾ? ಎಲ್ಲಿ ದೊಡ್ಡ ಬಾಸು? ಎಲ್ಲಿ? ಮಾಡ್ತಿದ್ಯಾ ಸರ್? ನಾನೇನ್ ಮಾಡಿದೆ ಸರ್? ಜಸ್ಟ್ ಗುಡ್ ಮಾರ್ನಿಂಗ್ ಹೇಳಿದೆ ಅಷ್ಟೇ. ಅಳ್ಬೇಡ ಕಣ, ನಾನಿಗೆ ಬುದ್ಧಿ ಇಲ್ಲ. ನೀನು ಡಿಸ್ಟರ್ಬ್ ಮಾಡ್ದ? ಇಲ್ಲ ಸರ್, ಜಸ್ಟ್ ಮುದ್ದು ಮಾಡಿದೆ ಅಷ್ಟೇ. ಸಾಕ್ ನಿಲ್ಸೋ. ಮುದ್ದು ಮಾಡಿದ್ರೆ ಮಕ್ಕಳು ನಗ್ತಾರೆ, ಅಳ್ತಾರ ಹೇಳು. ಓ ಬಾರಪ್ಪ ಬಾರಪ್ಪ ಕಂದ. ಎಲ್ಲೆಲ್ಲೆಲ್ಲೆಲ್ಲೆ ಚುಚ್ಚು ಎಲ್ಲೆಲ್ಲೆಲ್ಲೆ. ಚೆನ್ನಾಗಿ ಟ್ರೈನಿಂಗ್ ಆಗಿದೆ ಸರ್. ಆಸ್ ಇಟ್ ಈಸ್ ಗಂಗಾ ಮೇಡಮ್ನೇ ಫಾಲೋ ಮಾಡ್ತಾ ಇದ್ದೀರಾ. ಹೊಸದೇನು ಬರ್ದಿದ್ರೆ ಹಳೆದನ್ನೇ ಫಾಲೋ ಮಾಡು ಅಂತ ಯಾವ್ದೋ ಸೀನಿಯರ್ ಕವಿ ಹೇಳಿದಾರೆ ನಾನಿ. ಓಹೋ ಸರಿ ಬಿಡು ಸರ್. ಈ ಮೆಸೇಜ್ ಒಂದ್ಸಲ ನೋಡು. ಏನ್ ಸರ್, ಬಂಗಾರ ಏನಾದ್ರು ತಗೊಂಡ್ರಾ? ನಾನ್ ತಗೊಳ್ಳಿಲ್ಲ. ಮತ್ ಯಾರು ತಗೊಂಡ್ರು ಸರ್? ಅದನ್ನೇ ತಿಳ್ಕೋಬೇಕು. ಯಾರೋ ನನ್ನ ಕ್ರೆಡಿಟ್ ಕಾರ್ಡ್ ಕೊಟ್ಟು ಏನೋ ಪರ್ಚೇಸ್ ಮಾಡಿದ್ದಾರೆ. ನಿಮಗ್ ಗೊತ್ತಿಲ್ಲದೆ ನಿಮ್ ಕಾರ್ಡ್ ಯಾರು ತಗೋತಾರೆ ಸರ್? ಯಾರು ತಗೊಂಡ್ರು ಅಂತ ಗೊತ್ತಿಲ್ಲ. ನಿನ್ನೆ ಅಜ್ಜಿ ಎಲ್ಲೂ ಹೊರಗಡೆ ಹೋಗ್ಲಿಲ್ಲ, ಚಿಕ್ಕಮ್ಮನೂ ಹೋಗಿಲ್ಲ. ಹೌದು ಸರ್, ನಾನ್ ಕೂಡ ನಿಮ್ ಜೊತೆನೇ ಇದ್ದೆ. ಅತ್ತೆ ಮಾವ ನಿಮ್ ಮೇಡಮ್ ಮಾತ್ರ ಹೊರಗಡೆ ಹೋಗಿದ್ದು. ಅಂದ್ರೆ ಅವರೆಲ್ಲ ಯಾರಾದ್ರೂ? ಎಸ್ ನಾಣಿ, ಆ 3 ಜನರಲ್ಲಿ ಯಾರೋ ಒಬ್ರು ಮಾಡಿರೋ ಕೆಲಸ ಇದು. ಮೇಡಮ್ ಈ ಕೆಲಸ ಮಾಡಲ್ಲ ಸರ್, ನಿಮ್ ಅತ್ತೆನೇ ಮಾವನೋ ಮಾಡಿರ್ಬೇಕು. ಮೆಸೇಜ್ ಅಲ್ಲಿ ಫೋನ್ ನಂಬರ್ ಇದೆ, ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡು. ಹಲೋ, ವಿಷ್ಣು ಜ್ಯುವೆಲ್ರಿ. ನಾನು ಜೈ ಅವರ ಪಿ ಎ ಮಾತಾಡ್ತಿದ್ದೀನಿ ಸರ್. ನಿನ್ನೆ ನಮ್ಮ ಸಾರ್ ಕಾರ್ಡ್ನ ಯೂಸ್ ಮಾಡಿ ನಿಮ್ಮ ಶಾಪಲ್ಲಿ ಯಾರಾದರೂ ಪರ್ಚೇಸ್ ಮಾಡಿದ್ರಾ? ಹೌದು, ಪರ್ಚೇಸ್ ಮಾಡಿದ್ದಾರೆ. ಯಾರು? ಮಿಸಸ್ ಜಯಸೂರ್ಯ. ಏನ್ ತಗೊಂಡ್ರು? ಮಂಗಳಸೂತ್ರನ. ಥ್ಯಾಂಕ್ ಯು ಸರ್. ಮೇಡಮ್ ಮಂಗಳಸೂತ್ರ ತಗೊಳ್ಳೋದು ಅಂದ್ರೆ ಏನು ಸರ್? ಯಾಕೆ ತಗೊಂಡ್ರು? ಮಂಗಳಸೂತ್ರ ಯಾಕೆ ತಗೋತಾರೋ? ಮದುವೆಗೆ ತಗೋತಾರೆ. ಯಾರಿಗೆ ತಗೊಂಡ್ಲು ಅನ್ನೋದು ಕ್ವಶನ್. ಯಾರಿಗೆ ತಗೊಂಡಿದ್ದಾರೆ ಸರ್? ನಾನು ಕೇಳಿದ್ರೆ ನನ್ನನ್ನೇ ಕೇಳ್ತೀಯ? ನಿನ್ನೆ ಸ್ವಲ್ಪ ಹೊತ್ತು ಗಂಗಾ ಮನೇಲಿ ಇರಲಿಲ್ಲ, ಅತ್ತೆ ಮಾವನೂ ಇರಲಿಲ್ಲ. ಆ ಗ್ಯಾಪಲ್ಲೇ ಜ್ಯುವೆಲರಿ ಶಾಪಿಗೆ ಹೋಗಿ ಮಂಗಳಸೂತ್ರನ ತಗೊಂಡ್ರು. ಯಾರಿಗೆ ತಗೊಂಡ್ರೋ ಗೊತ್ತಿಲ್ಲ. ಬೆಳ್ಬೆಳಿಗ್ಗೆನೆ 3 ಜನನು ಎಲ್ಲಿಗೋ ಅರ್ಜೆಂಟಾಗಿ ಹೋದ್ರು. ಕೇಳಿದ್ಕೆ ತಂಗಿ ಮದುವೆ, ಸ್ವಪ್ನ ಫ್ರೆಂಡ್ ಅಂತ ಹೇಳಿ ಅರ್ಥ ಇಲ್ದಿರೋ ಆನ್ಸರ್ ಕೊಟ್ಟು ಹೋದ್ರು. ಸಮಥಿಂಗ್ ಈಸ್ ರಾಂಗ್. ನಿಮ್ ಮೇಡಮ್ ಮತ್ತೆ ಏನನ್ನೋ ಮುಚ್ಚಿಡ್ತಿದ್ದಾಳೆ, ಏನೋ ನಡೆಸ್ತಿದ್ದಾಳೆ. ತಂಗಿ ಮದುವೆನಾ? ಅಂದ್ರೆ ಮೇಡಮ್ಮು ನಿತ್ಯ ಅವ್ರಿಗೆ ಮದುವೆ ಪ್ಲಾನ್ ಮಾಡಿದಾರಾ? ನಾನೇ ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಇವತ್ತು ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ಬೇಕು. ಸರ್ ಸರ್, ಇವತ್ತೇನೋ ಅನಾಹುತ ಆಗುತ್ತೆ. ಚಿಕ್ಕಪ್ಪ ಚಿಕ್ಕಮ್ಮ ಬೇಗ ಬನ್ನಿ. ಚಂದ್ರಿಕಾ,
ಈ ಮದ್ವೆ ನಡೆಯತ್ತಾ ನಿಲ್ಲತ್ತಾ? ಖಂಡಿತವಾಗ್ಲೂ ನಿಂತು ಹೋಗುತ್ತೆ. ಸತ್ರು ನಿತ್ಯ ರಾಣನ ಮದ್ವೆ ಆಗಲ್ಲ. ಇಷ್ಟಕ್ಕೂ ರಾಣಗೆ ಈ ಮದ್ವೆ ಇಷ್ಟನೋ ಇಲ್ವೋ? ಅವನಾದ್ರೂ ನಿತ್ಯನ ಯಾಕೆ ಇಷ್ಟಪಡ್ತಾನೆ? ಅವನ ಮುಖಕ್ಕೆ ನಿತ್ಯ ಎಷ್ಟು ಸಲ ಜೈ ಅಂದ್ರೆ ಇಷ್ಟ ಅಂತ ಹೇಳಿದಾಳೆ, ರಾಣಗೆ ಛೀ ಅಂದಿದ್ದಾಳೆ. ಇಷ್ಟಾದ್ಮೇಲೂ ಯಾವ ಗಂಡ್ಸಾದ್ರೂ ಅಂತ ಹುಡುಗಿನ ಯಾಕೆ ಮದ್ವೆ ಮಾಡ್ಕೋತಾನ್ರಿ? ಅದು ನಿಜಾನೇ. ಜೊತೆಗೆ ರಾಣ ಕೋಟ್ಯಾಧಿಪತಿ. ನಿತ್ಯಾನಂತ ಹುಡುಗಿರು ಕಾಲ್ಗೂ ಸಿಗ್ತಾರೆ. ಬನ್ನಿ ಒಳಗಡೆ ಏನ್ ಡ್ರಾಮಾ ಆಗ್ತಿದ್ಯೋ ನೋಡೋಣ. ನಿಲ್ಲು. ಮದ್ವೆ ನಿಲ್ಸೋಕೆ ಪ್ಲಾನ್ ಯೋಚನೆ ಮಾಡಿ ಅಂತ ನಿತ್ಯ ನಿನ್ನೆ ಹೇಳಿದ್ಲಲ್ಲ, ಏನ್ ಯೋಚನೆ ಮಾಡಿದ್ರೆ ಅಂತ ಕೇಳಿದ್ರೆ ಏನ್ ಹೇಳೋದು? ತುಂಬಾ ಯೋಚಿಸಿದ್ವಿ, ಆದ್ರೂ ಒಳ್ಳೆ ಪ್ಲಾನ್ ಸಿಗ್ಲಿಲ್ಲ ಅಂದ್ರೆ ಆಯ್ತು. ಆದ್ರೂ ಕುತ್ತಿಗೆ ತನಕ ಸಾರಿ ಮಂಟಪದ ತನಕ ಬಂದಿರೋ ಮದ್ವೆನ ತಡೆಯೋದಿಕ್ಕೆ ನಮ್ಮ ಮೇಲ್ ಡಿಪೆಂಡ್ ಆಗೋಕೆ ಅವಳೇನ್ ದೊಡ್ಡಿ ಅಲ್ಲ. ಏನೋ ಪ್ಲಾನ್ ಮಾಡ್ಕೊಂಡೇ ಇರ್ತಾಳೆ. ಕರೆಕ್ಟೇ ಚಂದ್ರಿಕಾ. ನಾಯಿ ಬಾಲ ಹಿಡ್ಕೊಂಡು ನದಿ ದಾಡ್ಬೇಕು ಅಂತ ಯಾರ್ ತಾನೆ ಅನ್ಕೋತಾರೆ? ಅಬ್ಬೋ, ರಾಣಾ ಬಂದ್ರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಮ್ಮ ನಿಮ್ಗೆ ಎಲ್ಲ ವಿಷಯ ಹೇಳಿದ್ರಾ? ನೀವ್ ಅಂದ್ಕೊಂಡ ಹಾಗೆ ನಿತ್ಯಾಗೆ ನಿಮ್ಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಿ. ಇವತ್ತೇ ನಿಮ್ ಮದ್ವೆ. ಹೌದು, ನಿಮ್ಮಮ್ಮ ಅಪ್ಪ ಎಲ್ಲಿ? ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳಿ. ಅವ್ರು ಬರೋದಕ್ಕೆ ಲೇಟ್ ಆಗ್ಬೋದು. ಆಗದೆ ಇದ್ರೆ ನಾಳೆ ಡೆಲ್ಲಿಲಿ ಗ್ರ್ಯಾಂಡ್ ಆಗಿ ನಿಮ್ಮ ಮದ್ವೆ ರಿಸೆಪ್ಷನ್ ಇಟ್ಕೋಬಹುದು. ನಿತ್ಯ, ನೀನ್ ಇನ್ನೂ ರೆಡಿ ಆಗ್ಲಿಲ್ವಾ? ಮುಹೂರ್ತಕ್ಕೆ ಟೈಮ್ ಆಗ್ತಿದ್ಯೇ. ಬೇಗ ರಿಜಿಸ್ಟರ್ ಆಫೀಸಿಗೆ ಹೋಗ್ಬೇಕು. ಇಲ್ಲಿ ನೋಡು, ನಿನಗೋಸ್ಕರ ಮಂಗಳಸೂತ್ರನೂ ತಂದಿದ್ದೀನಿ. ನೋಡು, ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಹೇಳಮ್ಮ, ಹೇಳು, ರೆಡಿ ಆಗು. ನಾನು ರೆಡಿ ಇದ್ದೀನಕ್ಕ. ಆದ್ರೆ ಏನು ನಿತ್ಯ, ಏನಾಯ್ತು? ಅಮ್ಮ, ಏನ್ ನಡೀತು? ನಿತ್ಯ ಏನೋ ಬಾಂಬ್ ಹಾಕ್ತಿದ್ದಾಳೆ. ಇಲ್ದಿದ್ರೆ ಅವಳ ಲೈಫೇ ಬ್ಲಾಸ್ಟ್ ಆಗುತ್ತಲ್ಲ. ಏನ್ ಹೇಳಿ, ಏನಾಯ್ತು? ನಾನಂದ್ರೆ ರಾಣಗೆ ಇಷ್ಟ ಇಲ್ಲಕ್ಕ. ನನ್ನ ಮದ್ವೆ ಆಗಲ್ಲ ಅಂದ. ಸರಿ ಹೋಯ್ತು, ಇವಳು ಆಸೆನ ಅವನೇ ತೀರ್ಸಿದಾನೆ ಅಂತ ಆಯ್ತು. ನಾನು ಮೊದಲೇ ಹೇಳಿಲ್ವೇನ್ರಿ, ನಾಚಿಕೆ ಇರೋ ಗಂಡ್ಸ್ ಯಾರು ಇವಳನ್ನ ಮದುವೆ ಆಗಲ್ಲ ಅಂತ. ನೀನು ಹೇಳ್ದೆ ಅಂತ ನಾನು ಈ ಮದುವೆಗೆ ಒಪ್ಕೊಂಡಕ್ಕ. ರಾಣನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿದ್ದೆ. ಆದರೆ ರಾಣಗೆ ನಾನಂದ್ರೆ ಇಷ್ಟ ಇಲ್ಲ. ನಾನೇನು ಮಾಡಲಿ ಹೇಳು? ಈಗಿಂದೀಗ ಬೇರೆ ಹುಡುಗನೂ ಸಿಗಲ್ಲ. ನಿನ್ನ ಕೊನೆ ಆಸೆ ಫುಲ್ಫಿಲ್ ಆಗಲ್ಲ ಅನ್ಸುತ್ತೆ. ಐ ಆಮ್ ವೆರಿ ಸಾರಿ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಆಕ್ಟಿಂಗ್ ಮಾಡ್ತಿದ್ದಾಳೆ ನೋಡು ಚಂದ್ರಿಕಾ. ನನಗೆ ಡೌಟ್ ಆಗ್ತಾ ಇದೆ ರೀ, ಇವಳು ಮತ್ತೆ ಸಿಕ್ಕಾಕೋತಾಳ ಅಂತ. ನನಗೆ ಬೇಜಾರಾಗ್ತಿದ್ಯಕ್ಕ, ಅಳು ಬರ್ತಿದೆ. ನೀನು ಆಸ್ತಿ ಕೇಳಿಲ್ಲ, ಆಯಸ್ ಕೊಡು ಅಂತ ಕೇಳಿಲ್ಲ, ಸೀರೆನೋ ಒಡವೆನೋ ಕೊಡು ಅಂತ ಕೇಳಿಲ್ಲ. ಚಿಕ್ಕ ಆಸೆ. ಸಾಯೋದ್ರೊಳಗೆ ನಾನು ಮದುವೆ ಮಾಡಬೇಕು ಅಂದ್ಕೊಂಡೆ. ಅದೇನು ತಪ್ಪಲ್ಲ.
ನಿನ್ ಬಾಧ್ಯತೆ ಅಂದ್ಕೊಂಡೆ, ಆದ್ರೆ ರಾಣ ರೆಡಿಯಾಗಿಲ್ಲ ಅಕ್ಕ. ನಾನೇನ್ ಮಾಡ್ಲಕ್ಕ? ಅಯ್ಯೋ, ನಾನು ರೆಡಿ ಇದ್ದೀನಿ. ನಿನ್ನ ಮದುವೆ ಆಗೋಕೆ ನಾನು ರೆಡಿನೇ ನಿತ್ಯ. ನಿಜನ ರಾಣ? ಎಸ್ ಆಂಟಿ, ಐ ಆಮ್ ರೆಡಿ. ನಾನು ಹೇಳಿಲ್ವೇನ್ರಿ, ಇವಳು ಓವರ್ ಆಕ್ಷನ್ನೇ ಇವಳು ಕುತ್ತಿಗೆಗೆ ಬರುತ್ತೆ ಅಂತ. ನಿತ್ಯಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದ್ಯಲ್ಲೇ. ಶಾಪ್ತಿಂದ ಗಂಗಾ ಸಾಯೋದ್ರಲ್ಲೇ ಟೆನ್ಷನ್ಗೆ ನಿತ್ಯ ಸಾಯ್ತಾಳೆ ಅನ್ಸುತ್ತೆ. ಗಂಗಾ ಅವರೇ, ನಿಮ್ಮ ತಂಗಿ ಅಂದರೆ ನಂಗೆ ತುಂಬ ಇಷ್ಟ. ಇವ್ರನ್ನೇ ಪ್ರೀತಿಸಿದ್ದೀನಿ, ಮದುವೆ ಆಗ್ತೀನಿ. ಥ್ಯಾಂಕ್ ಯು ರಾಣ, ತುಂಬಾ ಖುಷಿ ಆಗ್ತಿದೆ. ನಿತ್ಯ, ನಾನು ಹೇಳಿದ್ನಲ್ವಾ, ನೀನಂದ್ರೆ ರಾಣಗೆ ತುಂಬಾ ಇಷ್ಟ. ತಕ್ಷಣ ಮದ್ವೆ ಅಂದ್ರೆ ಸ್ವಲ್ಪ ಯೋಚನೆ ಆಗಿರುತ್ತೆ ಅಷ್ಟೇ. ಅಷ್ಟು ಸಣ್ಣ ವಿಷಯಕ್ಕೆ ಸುಮ್ಮನೆ ನೀನು ರಾಣನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಈಗ ನಿನ್ಗೆ ಸಂತೋಷ ಅಲ್ವಾ? ನಗಮ್ಮ, ನಗು. ಅಮ್ಮ, ನೀವು ತಂಗಿನ ರೆಡಿ ಮಾಡಿ. ಚಿಕ್ಕಮ್ಮ, ನೀವು ಹೆಲ್ಪ್ ಮಾಡಿ. ಚಿಕ್ಕಪ್ಪ, ನೀವು ರಾಣನ ರೆಡಿ ಮಾಡಿ. ಇನ್ನು ಎಷ್ಟೆಲ್ಲ ಕೆಲಸ ಇದೆ, ಟೈಮ್ ಎಷ್ಟು ಕಡಿಮೆ ಇದೆ, ಬೇಗ ಮಾಡಿ. ಹುಷಾರು ಗಂಗಾ. ಏಯ್, ನಾನಂದ್ರೆ ಇಷ್ಟ ಇಲ್ಲ ಅಂದೆ, ನನ್ನ ಮದುವೆ ಆಗಲ್ಲ ಅಂದೆ, ಈಗೇನು ಸಡನ್ ಆಗಿ ಚೇಂಜ್ ಮಾಡ್ದೆ? ಈಗ ಕೂಡ ನೀನಂದ್ರೆ ನಂಗೆ ಇಷ್ಟ ಇಲ್ಲ. ನಿನ್ ಮೇಲೆ ಪ್ರೀತಿ ಸತ್ ಹೋಗಿದೆ. ಮತ್ತ್ಯಾಕೆ? ನಿನ್ಗೆ ಮದುವೆ ಅಂದ್ರೆ ಆಟ ಆಗಿದ್ಯಾ? ನೀನ್ ಲೈಫ್ನೇ ಗೇಮ್ ಆಗಿ ತಗೊಳ್ಳೋಳು. ನಿನಗೆ ಹೋಲ್ಸಿದ್ರೆ ನಾನೇನು? ಶಟ್ ಅಪ್. ವೈ ದಿಸ್? ಯಾಕೆ ಇದೆಲ್ಲ ಯಾಕೆ ಮಾಡ್ತಾ ಇದ್ಯಾ? ನನ್ಗೋಸ್ಕರನಾ? ಅಲ್ಲ, ಗಂಗಾ ಅವ್ರಿಗೋಸ್ಕರ. ಅವ್ರ ಕೊನೆ ಆಸೆ ತೀರ್ಸೋಕ್ಕೋಸ್ಕರ, ಅವ್ರ ಆತ್ಮ ತೃಪ್ತಿಗೋಸ್ಕರ. ಅಷ್ಟಕ್ಕೂ ನಿಂಗೆ ಯಾಕೋ ಅವಳಿಗೋಸ್ಕರ ಲೈಫ್ ಸ್ಯಾಕ್ರಿಫೈಸ್ ಮಾಡ್ಬೇಕಾ? ಅಷ್ಟಕ್ಕೂ ನಿನಗೆ ಯಾವ ರೈಟ್ಸ್ ಇದೆ? ಇಷ್ಟು ರೆಸ್ಪಾನ್ಸಿಬಿಲಿಟಿ ಯಾಕೆ? ನಾನು ಅವ್ರ ಫ್ಯಾನು, ಅವ್ರಿಗೋಸ್ಕರ ಪ್ರಾಣನಾದ್ರೂ ಕೊಡ್ತೀನಿ. Bullshit! ಅವಳೇನಾದ್ರೂ ದೇವತೆನಾ? ಪ್ರತಿಯೊಬ್ರು ಅವಳಿಗೆ ಪ್ರಾಣ ಕೊಡ್ತೀನಿ ಅಂತಾರೆ, ಪೂಜೆ ಮಾಡ್ತಾರೆ, ಹೊಗಳೋದ್ ಬೇರೆ. ಶಿಟ್! ಅಂಥದ್ದು ಏನಿದೆ ಅವಳ ಹತ್ರ? ಒಳ್ಳೆತನ, ಮನುಷ್ಯತ್ವ, ಅದನ್ನು ಮೀರಿಸೋ ದೈವತ್ವ. ನೀನ್ ಹೇಳ್ದಾಗೆ ಗಂಗಾ ದೊಡ್ಡ ದೇವತೆ. ಹೆತ್ತ ತಾಯಿಯಾಗಿರೋ ನನ್ ಕೂಡ ಅವಳಿಗೆ ಕೈ ಮುಗಿಯೋಣ ಅನ್ಸತ್ತೆ. ಮಾಡು. ಅವಳಿಗೊಂದು ಗುಡಿ ಕಟ್ಟಿ ಪೂಜೆ, ಯಜ್ಞ, ಯಾಗ, ಹೋಮ ಮಾಡು. ನಿಜವಾಗ್ಲೂ ಅವಳಿಗೆ ಎಲ್ಲ ಮಾಡ್ಬೇಕೆ? ನಿನ್ನೆ ಮೊನ್ನೆವರೆಗೂ ನಮ್ಮ ಪರಿಚಯನೂ ಇಲ್ಲದೇ ಇರೋಂಥ ರಾಣ ಗಂಗಾಗೋಸ್ಕರ ನಿನ್ ಜೊತೆ ಮದ್ವೆಗೆ ಒಪ್ಕೊಂಡ. ನೀನು ಅವನನ್ನು ಇಷ್ಟಪಡಲ್ಲ ಅಂತ ಗೊತ್ತಿದ್ರು
ಅವಳಿಗೋಸ್ಕರ ತನ್ನ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾನೆ. ಇದೆಲ್ಲ ಮಾಡೋದಕ್ಕೆ ನಿನ್ಗೇನು ರೈಟ್ಸ್ ಇದೆ ಅಂತ ನೀನು ರಾಣನ್ ಕೇಳಿದೆ. ಗಂಗಾಗೋಸ್ಕರ ಎಲ್ಲ ಮಾಡೋದಕ್ಕೆ ರೈಟ್ ಇರೋ ನೀನು ಮಾತ್ರ ಏನೂ ಮಾಡಲಿಲ್ಲ. ಯಾವ ಥರ ರೆಸ್ಪಾನ್ಸಿಬಿಲಿಟಿನೂ ತಗೊಳ್ಳಿಲ್ಲ. ಒಬ್ಳು ತಂಗಿಯಾಗಿ ನೀನು ಗಂಗಾ ರಾಣ ತೀರಿಸ್ಕೋಬೇಕೇ, ಅವಾಗಲೇ ನೀನು ಮನುಷ್ಯಳಾಗ್ತೀಯ. ರೆಡಿಯಾಗಿದ್ದೀನಿ ಅಂತ ಹೇಳಿದ್ಯಲ್ಲ, ರೆಡಿಯಾಗು. ರಿಜಿಸ್ಟರ್ ಆಫೀಸಿಗೆ ಹೋಗ್ಬೇಕು. ಏನ್ ನೋಡ್ತಾ ನಿಂತಿದ್ದೀರಾ? ಏನಾದ್ರೂ ಐಡಿಯಾ ಮಾಡಿದ್ರಾ? ನಮ್ಮ ಹತ್ರ ಯಾವ ಐಡಿಯಾ ಇಲ್ಲಮ್ಮ. ಇದೆಯಮ್ಮ. ಏನು ಅಂದ್ರೆ ಅದನ್ನ ಈಗ ಹೇಳಿದ್ರು ವೇಸ್ಟು. ವೇಸ್ಟೋ ಬೆಸ್ಟೋ ಮೊದಲು ಹೇಳಿ ಸಾಯ್ರಿ. ರಾಣಾಗೆ ನಿನ್ ಬಗ್ಗೆ ಕೆಟ್ಟದಾಗಿ ಹೇಳಿ ನೀನ್ ಮದ್ವೆ ಆಗ್ಬೇಡ ಅಂತ ಹೇಳೋಣ ಅನ್ಕೊಂಡೆ. ಆದ್ರೆ ಹೌದಮ್ಮ, ಅದು ಒಳ್ಳೆ ಐಡಿಯಾ. ಮೇಲ್ ಹೋಗಿ ರಾಣಾಗೆ ಹೇಳ್ಬಾ ಅಂತ್ಯಾ? ಏಯ್, ನೀವ್ ಹೇಳೋದೇನು? ಅವನಿಗೆ ನನ್ ಬಗ್ಗೆ ಎಲ್ಲ ಗೊತ್ತು. ಇನ್ನೇನಾದ್ರೂ ಯೋಚನೆ ಮಾಡಿ. ಈಗಿಂದ ಈಗ್ಲೇ ಅಂದ್ರೆ ಇನ್ನು 1000 ವರ್ಷ ಇದ್ರೆ ಸಾಕಾಗತ್ತಾ? ಆ ಗಂಗನ ಮುಗ್ಸೋದು, ಆ ರಾಣನ್ನೇ ಮುಗ್ಸೋದು, ಇಲ್ಲ ನನ್ ಮಾಮ್ನೆ ಸಾಯಿಸೋದು, ಏನೋ ಏನೋ ಒಂದ್ ಬೇಗ ಹೇಳಿ ಸಾಯ್ರಿ. ಅನುಮಾನನೇ ಇಲ್ಲ. ಗಂಗಾ ಮೇಡಮ್ ಇಷ್ಟು ಅರ್ಜೆಂಟಲ್ಲಿ ತಾಳಿ ತಗೊಂಡಿದ್ದಾರೆ ಅಂದರೆ ಖಂಡಿತ ನಿತ್ಯ ಅವರಿಗೆ ಮದುವೆ ಮಾಡೋಕೆ. ಈಗ ಸಾರ್ ಅಲ್ಲಿಗೆ ಹೋದ್ರು ಅಂದರೆ ಆ ಮದುವೆ ನಿಂತೋಗುತ್ತೆ. ಸಾರ್ನ ಹೇಗಾದರೂ ಮಾಡಿ ತಡಿಬೇಕು. ಏನ್ನಣೆ ಸರ್, ಮಳೆ ಇಲ್ದಿದ್ರು ವೈಪರ್ ಹಾಕಿದ್ಯಾ? ಅಂದ್ರೆ ಬಿರುಗಾಳಿ ಬರಬಹುದು ಅಂತ ಭಯ ಆಗ್ತಿದೆ ಸರ್. ಚಳಿಗಾಲದಲ್ಲಿ ಬಿರ್ಗಾಳಿನ? ಕಲಿಗಾಲ ಅಲ್ವಾ ಸರ್, ಏನಾದರೂ ಆಗಬಹುದು ಅಂತ. ಏನ್ ನಡೆಯುತ್ತೋ ನೋಡಿದ್ರಾಯ್ತು. ಕಾರ್ ಹತ್ತು. ಸರ್ 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 ಮೇಡಮ್ ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲದೆ ನಾವೆಲ್ಲಿಗೆ ಅಂತ ಹೋಗೋದು? ಪಾಯಿಂಟೇ ಅಲ್ವಾ? ಅದಕ್ಕೆ ನಾವೆಲ್ಲೂ ಹೋಗದೆ ಮನೇಲೇ ಇದ್ದು ಮೇಡಮ್ ಬಂದ ಮೇಲೆ ಏನಾಯ್ತು ಕೇಳಿ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ತಂಗಿ ಮದುವೆ ಆಯ್ತು ಅಂತ ಹೇಳ್ತಾಳೆ. ನಿಮ್ಗೆ ಗೊತ್ತಾಯ್ತು ಸರ್? ಅದ್ನೇ ಅಲ್ವಾ ಹೇಳಿ ಹೋಗಿದ್ದು. ಆ ತಂಗಿ ಯಾರು? ಆ ಮದುವೆ ಎಲ್ಲಿ ನಡೀತಿದೆ? ಅವಳು ತಾಳಿ ತಗೊಂಡು ಹೋಗಿದ್ಯಾಕೆ? ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನಾವಲ್ಲಿಗೆ ಹೋಗ್ಲೇಬೇಕು. ಅಲ್ಲಿಗೆ ಅಂದ್ರೆ ಎಲ್ಲಿಗೆ? ಅದು ನಮಗ್ ಗೊತ್ತಿಲ್ವಲ್ಲ ಸರ್. ತಿಳ್ಕೋಬೇಕು ಸರ್. ಹೇಗೆ ಸರ್? ಹೌ ಒಂದ್ಸಲ ಫೋನ್ ಕೊಡಿ ಸರ್. ಅದರಿಂದ ಸಿಮ್ ತೆಗಿರಿ ಸರ್. ಯಾಕೆ ಸರ್? ತೆಗಿರಿ ಸರ್. ಸರ್ ಕೊಡಿ ಸರ್. ಈ ಸಿಮ್ನ ಅದ್ರಲ್ಲಿ ಹಾಕಿ ಕಾಲ್ ಮಾಡಿ. ಮಾಡಿ. ಆಗ್ತೇ ಸರ್. ಫೋನ್ ಯಾರಿಗೆ ಮಾಡೋಣ ಸರ್? CMಗೋ PMಗೋ ಮಾಡು. ಓಕೆ ಸರ್. ಮೇಡಮ್ ಎಲ್ಲೂ ಹೋಗಿದಾರೋ ಅವ್ರಿಗೆ ಹೇಗ್ ಗೊತ್ತಿರುತ್ತೆ ಸರ್? ಅಲ್ವಾ? ಇನ್ಯಾರಿಗೆ ಗೊತ್ತಿರುತ್ತೆ? ಮೇಡಮ್ಗೆ ಇನ್ನು ನಿಮ್ಮ ಅತ್ತೆ ಮಾವಂಗೆ ಗೊತ್ತಿರುತ್ತೆ ಸರ್. ಮಾವಂಗ್ ಕಾಲ್ ಮಾಡು. ಅವ್ರಿಗೆ ಯಾಕೆ ಸರ್? ಯಾಕೆ ಅಂದ್ರೆ ಅವ್ರು ಕೂಡ ನಿಂತರನೇ ಅಲ್ವಾ. ಕಟ್ಟಿಗೆ ಬೆಂಕಿ ಸೇರಿದ್ರೆ ಬೂದಿ ಸಿಗತ್ತಲ್ಲ, ಆ ಬೂದಿನೇ ನಂಗೆ ಬೇಕು. ಕಾಲ್ ಮಾಡಿ ನೀನ್ ಯಾರು ಅಂತ ಹೇಳ್ದೆ, ಪ್ರೈಸ್ ಮನಿ ಬಂದಿದೆ ಅಂತ ಹೇಳು, ಎಲ್ಲಿ ಬಂದು ಕೊಡ್ಲಿ ಅಂತಾನು ಕೇಳು. ಸರಿ ಸರ್, ಬೇಗ ಮಾಡು.